ಮತ್ತೆ ಇದನ್ನ ಕುರುಬರನ್ನೆಲ್ಲ ಎಷ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು, ಪಾದಯಾತ್ರೆ ಮಾಡಿದವರು ನಾನಲ್ಲ. ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ. ಹೇಳಯ್ಯ, ಕರೆಕ್ಟ್ ಹೇಳಲಿಲ್ಲ ನೀನು ಇದನ್ನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮಿಸ್ಟರ್ ಈಶ್ವರಪ್ಪ, ಬಸವರಾಜ ಬೊಮ್ಮಾಯಿ ವಾಸ್ ದಿ ಚೀಫ್ ಮಿನಿಸ್ಟರ್. ಆಗ ಇದನ್ನ ಮಾಡಿದ ಮೇಲೆ ಅಶೋಕ ಹೋದ ಅಲ್ಲಿಗೆ, ದೊಡ್ಡ ಸಭೆ ನಡೀತು. ನಾನು ಹೋಗಿರ್ಲಿಲ್ಲ ಅದಕ್ಕೆ, ಆ ಸಭೆಗೆ. ಈಶ್ವರಪ್ಪ, HM ರೇವಣ್ಣ ಹೋಗಿದ್ರು, ಆಮೇಲೆ ಸ್ವಾಮೀಜಿಗಳು ಅವರೆಲ್ಲ ಹೋಗಿದ್ರು. ಅವರು ಪಾದಯಾತ್ರೆ ಎಲ್ಲ ಮಾಡಿ ಬಂದಿದ್ರು. ನಾನು ಇನ್ಫ್ಯಾಕ್ಟ್ ಆ ಸಭೆಯಲ್ಲಿ ಹೋಗಿರಲಿಲ್ಲ. ಆಗ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಅವರ ಮನವಿ ತಗೊಂಡು ಶಿಫಾರಸು ಮಾಡಿದವರು ಬಸವರಾಜ ಬೊಮ್ಮಾಯಿ, ಬಿಜೆಪಿ, ನಾನಲ್ಲ. ತಿಳ್ಕೋಬೇಕು ನೀವು ಇತಿಹಾಸ. ನಾನಲ್ಲ. ಈಗ ಬಂದಿರತಕ್ಕಂಥದ್ದು ಕ್ಲಾರಿಫಿಕೇಶನ್ ಕೇಳಿ. ನಾನು ಕೂಡ ಹೇಳ್ತೇನೆ, ಒಂದು ವೇಳೆ ಕುರುಬರನ್ನ ಎಸ್ಟಿಗೆ ಸೇರಿಸಿದ್ರೆ ವಾಲ್ಮೀಕಿ ಜನಾಂಗದವರು ಮತ್ತು ಕುರುಬರು ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಕೂಡ ಹೇಳ್ತೇನೆ. ಈಗ ಒರಿಸ್ಸಾದಲ್ಲಿ ಜಾಸ್ತಿ ಜನ ಇದ್ದಾರೆ, ಎಸ್ಟಿ ಜನ. ಮಧ್ಯಪ್ರದೇಶದಲ್ಲಿ ಜಾಸ್ತಿ ಇದ್ದಾರೆ, ರಾಜಸ್ಥಾನದಲ್ಲಿ ಜಾಸ್ತಿ ಇದ್ದಾರೆ, ಛತ್ತೀಸ್ಗಢದಲ್ಲಿ ಜಾಸ್ತಿ ಇದ್ದಾರೆ, ಮಿಜೋರಾಂ, ನಾಗಾಲ್ಯಾಂಡ್ ಅಲ್ಲೆಲ್ಲ ಇದ್ದಾರೆ. ಅಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿದ್ದಾರೆ. ಒಂದು ವೇಳೆ ಮಾಡಿದ್ರೆ, ಕುರುಬರನ್ನ ಎಸ್ಟಿ ಮಾಡಿದ್ರೆ, ಇವರು ಹೇಳಿದ್ರಲ್ಲ ಎಂಥದ್ದು ಕುಲಶಾಸ್ತ್ರ ಮಾಡಿ ಎಸ್ಟಿಗೆ ಬರೋದಾದ್ರೆ ಮತ್ತೆ ಕೇಂದ್ರ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಅಲ್ಲ. ನಾನು ಬೆಸ್ತರು JH ಪಟೇಲ್ ಮುಖ್ಯಮಂತ್ರಿ ಆಗಿರುವಾಗ ಆಗಲೇ ಕಳಿಸ್ತು, ಇಲ್ಲಿವರೆಗೂ ಕೂಡ ಆಗಲಿಲ್ಲ. ಗೊಲ್ಲರು ಎಸ್ಟಿ ಮಾಡಬೇಕು ಅಂತ ಕುಲಶಾಸ್ತ್ರ ಅಧ್ಯಯನ ಎಲ್ಲ ಆಗಿದೆ, ಆದರೂ ಮಾಡಲಿಲ್ಲ. ಈಗಲೂ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ. ಒಂದು ವೇಳೆ ಮಾಡಿದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಲಿ. ಅದು ನಿಮಗೂ ತೊಂದರೆ ಆಗಲ್ಲ, ಯಾರಿಗೂ ತೊಂದರೆ ಆಗಲ್ಲ ಅಲ್ವಾ? ಆಗತ್ತಾ? 7% ಒಳಗಡೆನೆ ಕಿತ್ತಾಟ ಮಾಡಕ್ಕೆ ಮಾಡಬಾರದು. 7 ಇಂದ 14 ಮಾಡಲಿ, 15 ಮಾಡಲಿ, 20 ಮಾಡಲಿ. ಸೊ ಅದಕ್ಕೆ ಯಾರ್ದು ವಿರೋಧ ಇಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೇನೆ. ಮತ್ತೆ ಕೇಂದ್ರ ಸರ್ಕಾರ ಎಸ್ಟಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಲ್ಲ. ಇದನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಹಳಷ್ಟು ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ನೀವೆಲ್ಲ ನೋಡಿ, ವಾಲ್ಮೀಕಿಯವರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿರ್ತಕ್ಕಂಥ ಜನ ನಾವು. ಆದರೂ ಕೂಡ ರಾಮಾಯಣದಂಥ ಮಹಾಕಾವ್ಯವನ್ನು ಬರೆದರು.
ಅದು ಮಾನವೀಯ ಮೌಲ್ಯಗಳನ್ನು ಎತ್ತಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ವಾಲ್ಮೀಕಿಯವರು ಜಾತಿನಲ್ಲಿ ವಾಲ್ಮೀಕಿ ಅಷ್ಟೇ ಜಾತಿ, ಆದರೆ ಯಾವ ಜಾತಿಗೂ ಸೇರಿರಲಿಲ್ಲ. ಅವರು ವಿಶ್ವಮಾನವರಾಗಿದ್ರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ. ಯಾವ ಜಾತಿಗೂ ಸೇರಿರಲಿಲ್ಲ ಅವರು. ಅದಕ್ಕೋಸ್ಕರನೇ ಉಗ್ರಪ್ಪನವರು, ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2017-16 ಇರಬೇಕು ಅನ್ನೋ ಅನಿಸುತ್ತೆ, ಒಂದು ಸಲಹೆ ಕೊಟ್ಟರು. ವಾಲ್ಮೀಕಿಯವರ ಪ್ರತಿಮೆ ಹಾಕಿ ಈ ತಪೋವನ ಮಾಡಬೇಕು, ವಾಲ್ಮೀಕಿ ತಪೋವನ ಮಾಡಬೇಕು ಅಂತೇಳಿ ಸಲಹೆ ಕೊಟ್ಟರು. ಹಾಗೆಯೇ ಕನಕದಾಸರದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು, ವಿಧಾನಸೌಧ ಅಂಗಳದಲ್ಲಿ ಮಾಡಬೇಕು ಅಂತ ಹೇಳಿ ಹೇಳಿದ್ರು. ನಾನು ಕೂಡಲೇ ಒಪ್ಕೊಂಡು ತಪೋವನವನ್ನು ಆಗ ಮಾಡಿದ್ದು 2017. ಹಾಗೇನೇ ಕನಕದಾಸರ ಪ್ರತಿಮೆಯನ್ನು ಕೂಡ ಮಾಡಿದ್ದು. ಇದಕ್ಕೆ ಸಲಹೆ ಕೊಟ್ಟವರು ಮಿಸ್ಟರ್ ಉಗ್ರಪ್ಪ. ಮಿಸ್ಟರ್ ಉಗ್ರಪ್ಪ ಅದನ್ನು ಮಾಡಿ ಈಗ ವಿಧಾನಸೌಧ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.